ರೇಣುಕಾಸ್ವಾಮಿ ಮರ್ಡರ್ ಕೇಸ್ ಏನಿದೆ ಕೋರ್ಟ್ ಮುಂದೆ ಮಂಕಾಗಿ ನಿಂತಿದ್ದಾರೆ ನಟ ದರ್ಶನ್. ಕೈ ಕಟ್ಟಿ ನಿಂತ್ಕೊಂಡಿದ್ದಾರೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್. ವಿಡಿಯೋ ಕಾನ್ಫರೆನ್ಸ್ ಮುಖಾಂತರ ದರ್ಶನ್ ಅಂಡ್ ಟೀಮ್ ಇದೀಗ ತನಿಖೆಗೆ ಜಡ್ಜ್ ಮುಂದೆ ಹಾಜರಾಗಿದ್ದಾರೆ. ವಿಡಿಯೋ ಕಾನ್ಫರೆನ್ಸ್ ಮುಖಾಂತರ ಕಳೆದ 2 ತಿಂಗಳ ಹಿಂದೆಯೇ 2 ಬಾರಿ ಜೈಲು ಸೇರಿದ್ರು ದರ್ಶನ್. ಸುಪ್ರೀಂ ಕೋರ್ಟ್ ಬೇಲ್ ವಜಾ ಹಿನ್ನೆಲೆಯಲ್ಲಿ ಮತ್ತೆ ಈಗ ಜೈಲಿನ ಕೋರ್ಟ್ ಮುಂದೆ ವಿಚಾರಣೆಗೆ ಅವ್ರನ್ನ ಹಾಜರುಪಡಿಸಲಾಗಿದೆ. ವಿಡಿಯೋ ಕಾನ್ಫರೆನ್ಸ್ ಮುಖಾಂತರ ವಿಚಾರಣೆ ನಡೆಸಿ ದರ್ಶನ್ ಸೆಲ್ಗೆ ಅವ್ರನ್ನ ಶಿಫ್ಟ್ ಮಾಡಿ ಅಂತ ಸೂಚಿಸಿದ್ದಾರೆ. ಈಗ ತಿಂಗಳಿಗೊಂದ್ಸಲ ಬಟ್ಟೆ ಕೊಡೋಕೆ ಮತ್ತೆ ಚಾದರವನ್ನು ಕೊಡೋಕೆ ಸೂಚನೆ ಕೊಟ್ಟಿದ್ದಾರಂತೆ. ಕೋರ್ಟ್ ಮುಂದೆ ದರ್ಶನ್ ಸೆಲ್ ಶಿಫ್ಟ್ಗೆ ಸಂಬಂಧಪಟ್ಟಂತೆ ಚರ್ಚೆ ಆಗುತ್ತೆ ಅಥವಾ ಪ್ರಸ್ತಾಪ ಆಗುತ್ತೆ. ದರ್ಶನ್ ಪವಿತ್ರ ಸೇರಿ ಒಟ್ಟು 6 ಜನ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಹಾಜರು ಆಗ್ತಾ ಇದ್ದಾರೆ. ಕೈಗಳನ್ನು ಹಿಂದೆ ಕಟ್ಟಿ ಮೌನಕ್ಕೆ ಜಾರಿದ್ದಾರೆ ದರ್ಶನ್. ಅವರ ಸಹ ಆರೋಪಿಗಳು ಕೂಡ ಅವರಿಂದ ಅಂತರ ಕಾಯ್ದುಕೊಂಡಿದ್ದಾರಂತೆ ಅಥವಾ ಇವರೇ ಅವರಿಂದ ಅಂತರ ಕಾಯ್ದುಕೊಂಡಿದ್ದಾರೆ ಗೊತ್ತಿಲ್ಲ. 5ನೇ ಆರೋಪಿ ನಂದೀಶ್ ಸಲ್ಲಿಸಿದ ಡಿಸ್ಚಾರ್ಜ್ ಅರ್ಜಿ ಕೂಡ ವಜಾ ಆಗಿದೆ. ಈಗ ಬಹಳ ಪ್ರಮುಖವಾಗಿ ಎಲ್ರಿಗೂ ಕುತೂಹಲ ಇರುವಂಥದ್ದು ದರ್ಶನ್ ಅವರ ವಿಚಾರ. ಇಲ್ಲಿ ಬೇಲ್ ಗಿಲ್ ಅನ್ನೋ ಚರ್ಚೆಗಿಂತ ಹೆಚ್ಚಾಗಿ ಅವರಿಗೆ ಕನಿಷ್ಠ ಪಕ್ಷದ ಸೌಲಭ್ಯಗಳನ್ನು ಕೊಡಿ. ಫಂಗಸ್ ಇನ್ಫೆಕ್ಷನ್ ಆಗ್ತಾ ಇದೆ, ಬಟ್ಟೆ ದುರ್ನಾತ ಹೊಡಿತಾ ಇದೆ, ಸೆಕ್ಯೂರಿಟಿ ಅನ್ನೋ ಕಾರಣ ಕೊಟ್ಟು ನನ್ನನ್ನು ಒಂದು ರೀತಿ ಕೂಡ ಹಾಕ್ತಾ ಇದ್ದಾರೆ. ನನಗೆ ಹೈಫೈ ಜೀವನ ಬೇಡ, ಐಷಾರಾಮಿದೇನು ಬೇಡ. ಕನಿಷ್ಠ ಪಕ್ಷ ಒಬ್ಬ ಆರೋಪಿಗೆ ತನಿಖೆಯನ್ನು ಎದುರಿಸ್ತಾರೆ, ಒಬ್ಬ ಆರೋಪಿಗೆ ಏನು ಕೊಡಬೇಕು ಅದನ್ನು ಕೊಡಿ. ಮನುಷ್ಯರ ಥರ ನಡೆಸ್ಕೊಳ್ಳಿ. ಒಬ್ಬ ಆರೋಪಿನ ಹೇಗೆ ನಡೆಸ್ಕೋಬೇಕು ಅದನ್ನು ನಡೆಸ್ಕೊಳ್ಳಿ. ಒಂದು ಬಾಚಣಿಗೆ ತಲೆ ಮುಖ ನೋಡ್ಕೊಳ್ಳಿ ಕನ್ನಡಿ ಕೇಳೋರು ಕೊಡ್ತಾ ಇಲ್ಲ. ಬಟ್ಟೆ ವಾಸನೆ ಬಂದು ಹೋಗ್ತಾ ಇದೆ. ನನಗೆ ಆರ್ಥರೈಟಿಸ್ ರೀತಿಯ ಕೆಲ ಸಮಸ್ಯೆ ಇದೆ, ಬೆಡ್ಶೀಟ್ ಬೇಕು, ದಪ್ಪಗಿರೋ ಬೆಡ್ಶೀಟ್ ಬೇಕು ಮೈ ಕಾದ್ಕೊಳ್ಳೋಕ್ಕೆ, ಅದು ಕೂಡ ಸಿಗ್ತಾ ಇಲ್ಲ. ಕೋರ್ಟೇ ಹೇಳಿದೆ ಆದರೂ ಕೂಡ ಜೈಲಧಿಕಾರಿಗಳು ಅದನ್ನು ಪಾಲಿಸ್ತಾ ಇಲ್ಲ. ಯಾಕೆ ಅಂತ ನನಗಂತೂ ಗೊತ್ತಾಗ್ತಾ ಇಲ್ಲ. ಸಾಕಾಗಿ ಹೋಗ್ಬಿಟ್ಟಿದೆ, ಸ್ವರ್ಗೋಗ್ಬಿಟ್ಟಿದ್ದೀನಿ ಅಂತ ಇದೀಗ ದರ್ಶನ್ ಪರ ವಕೀಲರು ದರ್ಶನ್ ಅವರ ನೋವನ್ನು ಕಳೆದ ಬಾರಿ ಗಮನಕ್ಕೆ ತಂದಿದ್ರು. ಅದರ ವಿಚಾರಣೆ ಆಗಿತ್ತು. ಇವತ್ತು ಅದರ ತೀರ್ಪು ಹೊರ ಬರುತ್ತೆ. ಓಕೆ, ಇದೀಗ ಜೈಲಿನಲ್ಲಿ ದರ್ಶನ್ ಅವ್ರಿಗೆ ಇವತ್ತೊಂದು ರೀತಿ ತುಂಬಾ ಬೇಕಾಗಿರುವಂತಹ ದಿನ. ಏನ್ ಬರುತ್ತೆ ತೀರ್ಪು ಅನ್ನುವಂತಹ ದಿನ. ಹೊರಗಡೆ ಬರ್ತಾರೆ, ಒಳಗಿರ್ತಾರೆ ಅನ್ನೋದಲ್ಲ, ಕನಿಷ್ಠ ಸೌಲಭ್ಯಗಳನ್ನ ಒದಗಿಸಿ ಅಂತ ಪದೇ ಚರ್ಚೆ ಅಥವಾ ಈ ಚರ್ಚೆ ಕೋರ್ಟ್ ಮುನ್ನೆಲೆಗೆ ಬರ್ತಾ ಇದೆ. ಮೊನ್ನೆಯೂ ಚರ್ಚೆ ಆಗಿತ್ತು. ಇದೀಗ ಇವತ್ತು ಅದರ ತೀರ್ಪು ಹೊರ ಬರುತ್ತೆ. ಒಂದು ನೆಕ್ಸ್ಟ್ ಲೆವೆಲ್ ಕಾನ್ವರ್ಸೇಷನ್ ಮಾಡಿದ್ರು ಅವ್ರ ಪರ ವಕೀಲರು ಸುನೀಲ್ ಅವರು. ಆದಷ್ಟು ಬೇಗ ಟ್ರಯಲ್ ನಡೆಸಿ ನೀವು ಮರುದಿನವೇ ಬೇಕಾದ್ರೆ ಮರಣದಂಡನೆ ಆದರೂ ಕೊಡಿ, ಒಟ್ಟು ಟ್ರಯಲ್ ನಡೆಸಿ. 2.5 ತಿಂಗಳಿಂದ ಬರೀ ಕಾಲಹರಣ ಆಗ್ತಾ ಇದೆ. ಆಮೇಲೆ ನಮ್ಮ ಕಕ್ಷಿದಾರರು ಏನಿದ್ದಾರೆ ಬಹಳ ಬೇಗ ರೆಸ್ಪಾಂಡ್ ಮಾಡ್ತಾ ಇದ್ದಾರೆ. ದಯವಿಟ್ಟು ಟ್ರಯಲ್ ನಡೆಸಿ ಅಂದರೆ ಬೇಗ ತನಿಖೆ ಮುಗಿಸಿ ಅಂತ ಕೇಳ್ತಾ ಇದ್ದಾರೆ ಅವರು. ಅದರ ಜೊತೆಗೆ ಅಲ್ಲ ಮಹಾಸ್ವಾಮಿಗಳೇ, ಒಂದು ಬಾಚಣಿಗೆ ಕೊಡಲ್ಲ, ಒಂದು ಕನ್ನಡಿ ಕೊಡಲ್ಲ, ಸೇಫ್ಟಿ ಅಂತ ಇದನ್ನು ಕಿತ್ಕೊಂಡ್ರೆ ಈಗೇನು ಕನ್ನಡಿ ಬಾಚಣಿಗೆ ಕೊಟ್ಬಿಟ್ರೆ ಅವ್ರೇನು ಸೂಸೈಡ್ ಮಾಡ್ಕೊಬಿಡ್ತಾರಾ? ಒಂದು ಬೆಡ್ಶೀಟ್ ಕೊಡಲ್ಲ. ಯಾಕೆ ಈ ರೀತಿ ಹೀನಾಯವಾಗಿ ನಡೆಸ್ಕೊಳ್ತಾ ಇದ್ದಾರೆ? ಈಗ ಕೋರ್ಟ್ ಕಡೆಯಿಂದಲೂ ಕೂಡ ಹೋಗಿ ಒಬ್ರು ಹೆಂಗಿದೆ ವ್ಯವಸ್ಥೆ ಅಂತ ನೋಡ್ಕೊಂಡು ಬಂದ್ರು. ಆದ್ರೂ ಕೂಡ ಅಲ್ಲಿ ಏನು ಬದಲಾವಣೆ ಆಗಿಲ್ಲ. ನನ್ನ ಕಕ್ಷಿದಾರರು ವಿಪರೀತ ನೋವಲ್ಲಿದ್ದಾರೆ, ಸಂಕಟದಲ್ಲಿದ್ದಾರೆ, ಹೇಳ್ಕೊಳಕ್ ಆಗ್ತಾ ಇಲ್ಲ ಅವ್ರ ಕೈಲಿ. ದಯವಿಟ್ಟು ಇದ್ರ ಬಗ್ಗೆ ನೀವು ಗಮನ ಹರಿಸಬೇಕು. ಬೆನ್ನು ನೋವು, ಸೊಂಟ ನೋವಿನಿಂದ ಒಂದ್ ಕಡೆ ಬಳಲ್ತಾ ಇದ್ದಾರೆ, ಮತ್ತೊಂದ್ ಕಡೆ ಬೆಚ್ಚಗೆ ಒತ್ಕೊಳ್ಳೋಕೆ ಒಂದು ಬೆಡ್ಶೀಟ್ ಇಲ್ಲ. ಸೆಕ್ಯೂರಿಟಿ ರೀಸನ್ ಅನ್ನ ಕೊಟ್ಟು ಅವರೊಬ್ರು ಸೆಲೆಬ್ರಿಟಿ ಅನ್ನೋ ಕಾರಣಕ್ಕೆ, ಹೌದು ಹೈ ಪ್ರೊಫೈಲ್ ಕೇಸ್ ಇದು, ಸೆಲೆಬ್ರಿಟಿ ಅನ್ನೋ ಕಾರಣಕ್ಕೆ ಅವ್ರು ವಾಕಿಂಗಿಗೆ ಹೋದ್ರೆ ಉಳಿದಂತಹ ಕೈದಿಗಳಿಗೆ ಡಿಸ್ಟರ್ಬ್ ಆಗುತ್ತೆ, ಅವರೆಲ್ಲರೂ ಜಮಾಯಿಸ್ತಾರೆ ದರ್ಶನ ನೋಡೋಕೆ ಅನ್ಕೊಂಡು ವಾಕಿಂಗಿಗೂ ಬಿಡ್ತಾ ಇಲ್ಲ. 4 ಕೋಣೆ ಒಳಗೆ ಇಕ್ಕಟ್ಟಲ್ಲಿ ಸಿಗಾಕಬಿಟ್ಟಿದ್ದಾರೆ. ಅಟ್ಲೀಸ್ಟ್ ಅವ್ರನ್ನ ಬೇರೆ ಕಡೆಗಾದ್ರೂ ಶಿಫ್ಟ್ ಮಾಡಿ. ಹೀನಾಯವಾಗಿ ನಡೆಸ್ಕೊಳ್ತಾ ಇದ್ದಾರೆ ಅಲ್ಲಿ ಅಂತ ಆಶ್ಚರ್ಯ ಅನ್ಸೋದು ಇದೇ ವಿಚಾರ. ದರ್ಶನ್ ಅವರನ್ನ ಹೀನಾಯವಾಗಿ ನಡೆಸ್ಕೊಳ್ತಾ ಇದ್ದಾರೆ ಅನ್ನೋದು. ಪಕ್ಕದ ಸೆಲ್ನಲ್ಲೆಲ್ಲ ಬರ್ತ್ಡೇ ಸೆಲೆಬ್ರೇಷನ್ ಆಗುತ್ತೆ, ಫೋಟೋ ಶೂಟ್ ಆಗುತ್ತೆ. ಏನಾಗ್ತಿದೆ ಪರಪ್ಪನ ಅಗ್ರಹಾರದಲ್ಲಿ? ಒಂದು ಕಣ್ಣಿಗೆ ಸುಣ್ಣ, ಒಂದು ಕಣ್ಣಿಗೆ ಬೆಣ್ಣೆ ಹಂಗನ್ಕಂಡು ಇವರಿಗೂ ಅಂತ ಐಷಾರಾಮಿ ಜೀವನ ಕೊಡಿ ಅಂತಲ್ಲ, ಒಬ್ಬೊಬ್ರಿಗೆ ಒಂದೊಂದು ಯಾಕೆ ಆಗ್ತಾ ಇದೆ? ಜೈಲಾಗಿ ಪರಪ್ಪನ ಅಗ್ರಹಾರ ಉಳ್ಕೊಂಡಿಲ್ವಾ? ಈ ಪ್ರಶ್ನೆಯ ನಡುವೆ ಇವತ್ತು ದರ್ಶನ್ ಅವರ ವಿಚಾರ ಏನಾಗುತ್ತೆ ಕೋರ್ಟ್ನಲ್ಲಿ ಅನ್ನುವಂಥದ್ದು ಬಹಳ ಕುತೂಹಲ ಮೂಡಿಸ್ತಾ ಇದೆ. ತ್ವರಿತ ವಿಚಾರಣೆಗೆ ಮನವಿ ಮಾಡಿದ್ದಾರೆ, ಅಂದರೆ ಟ್ರಯಲ್ ಕೋರ್ಟಿಗೆ ತನ್ನಿ ಅಂತ ಹೇಳ್ತಾ ಇದ್ದಾರೆ.
ಓಕೆ, ಕೊಲೆ ಪ್ರಕರಣದಲ್ಲಿ ದೊಡ್ಡ ಮಟ್ಟದ ಚಾರ್ಜ್ ಶೀಟ್ ಸಲ್ಲಿಕೆ ಆಗಿತ್ತು. ದರ್ಶನ್ ಮತ್ತು ಪವಿತ್ರ ಗೌಡ ಸೇರಿ 17 ಮಂದಿ ಆರೋಪಿಗಳ ಬೇಲನ್ನು ರದ್ದು ಮಾಡಿತ್ತು ಸುಪ್ರೀಂ. ಅದಾಗ್ತಾ ಇದ್ದಂತೆ ದರ್ಶನ್ ಅವರಿಗೆ ರಿಯಲ್ ಕಂಟಕ ಅಥವಾ ರಿಯಲ್ ಚಾಲೆಂಜಸ್ ಅನ್ನೋದು ಚಾಲೆಂಜಿಂಗ್ ಸ್ಟಾರ್ ದರ್ಶನ್ಗೆ ಜೈಲೊಳಗೆ ಸದ್ಯ ಗೊತ್ತಾಗ್ತಾ ಇದೆ. ತ್ವರಿತ ವಿಚಾರಣೆಗೆ ಅರ್ಜಿಯನ್ನು ಸಲ್ಲಿಸಿದ್ದಾರೆ. ಇವಾಗ ತ್ವರಿತ ವಿಚಾರಣೆ ನಡೆದರೆ ಸದ್ಯಕ್ಕಂತೂ ದರ್ಶನ್ಗೆ ಜಾಮೀನು ಸಿಗುವಂತಹ ಅಥವಾ ಜಾಮೀನಿನ ಭಾಗ್ಯ ಅಂತೂ ಇಲ್ಲ. ಸುಮಾರು 2 ತಿಂಗಳಿಂದ ಇತ್ತೀಚೆಗೆ, ಅಂದರೆ ಈ ಪ್ರಕರಣ ಆಗಿ 1.5 ವರ್ಷ ಆಯಿತು ಬಿಡಿ, ಈಗ ಮತ್ತೆ ಬೇಲ್ ಕ್ಯಾನ್ಸಲ್ ಆಗಿ ಒಳಗೆ ಹೋದ್ರಲ್ಲ, 2 ತಿಂಗಳಿಂದ ಅಲ್ಲೇ ಇದ್ದಾರೆ. ಮನವಿ ಪುರಸ್ಕರಿಸಿ ಅಕ್ಟೋಬರ್ 31ಕ್ಕೆ ಚಾರ್ಜ್ ಶೀಟ್ ಕೊಡಿ ಅಂತ ಸೂಚನೆ ಕೂಡ ಬಂದಿದೆ. ಈಗ ಚಾರ್ಜ್ ಶೀಟ್ ಪಟ್ಟಿಗೆ ಸೇರಿದ್ರೆ ತ್ವರಿತ ವಿಚಾರಣೆ ಆಗುತ್ತೆ. ಇವರು ಕೂಡ ಕೇಳ್ತಿರೋದು ಅದನ್ನೇ, ತ್ವರಿತ ವಿಚಾರಣೆ ನಡೆಸಿ ಅಂತ. ಎಲ್ಲಿ ತನಕ ಇದು ಒಂದು ರೀತಿ ಕಾಲಹರಣದ ಥರ ಆಗ್ತಾ ಇಲ್ಲ ಅವ್ರುಗಳಿಗೆ. ಹಾಗಾಗಿ ಆದಷ್ಟು ಬೇಗ ಟ್ರಯಲ್ ಕೋರ್ಟಿಗೆ ತನ್ನಿ. ಆಮೇಲೆ ನಮ್ಮ ಕಕ್ಷಿದಾರರು ಕೂಡ ಅಂದರೆ ಈ ಪ್ರಕರಣದ ಆರೋಪಿಗಳು ಅಂತ ಏನು ಅನ್ನಿಸ್ಕೊಂಡಿದ್ದಾರೆ, ಅವರು ಬೇಗ ರೆಸ್ಪಾಂಡ್ ಮಾಡ್ತಾರೆ. ಎಲ್ಲೂ ಕೂಡ ಕಾಲಹರಣ ಮಾಡ್ತಾ ಇಲ್ಲ. ಆದಷ್ಟು ಬೇಗ ವಿಚಾರಣೆ ಮುಗಿಸಿ ಬೇಕಾದ್ರೆ ಮರಣದಂಡನೆ ಆದರೂ ಕೊಡಿ ಅಂತ ಕೇಳಿದರು ಕಳೆದ ಬಾರಿ ಅವ್ರ ಪರ ವಕೀಲರು ಸುನೀಲ್ ಅವರು. ಮರಣದಂಡನೆ ಅನ್ನೋ ವಿಚಾರವನ್ನು ಪ್ರಸ್ತಾಪ ಮಾಡಿದರು. ಅಂದರೆ ಹೀನಾಯವಾಗಿ ನಡೆಸ್ಕೊಳ್ತಾ ಇದ್ದಾರೆ, ಚಿಕ್ಕ ಪುಟ್ಟ ಫೆಸಿಲಿಟೀಸ್ನೂ ಕೊಡ್ತಾ ಇಲ್ಲ. ಹಾಗಾಗಿ ಇವತ್ತಿನ ತೀರ್ಪು ಏನು ಬರುತ್ತೆ ಅನ್ನುವಂಥದ್ದು ಕುತೂಹಲ ಮೂಡಿಸ್ತದೆ. ಮೊನ್ನೆ ಚರ್ಚೆ ಆಗಿದೆ, ಇದ್ರ ಬಗ್ಗೆ ಡಿಬೇಟ್ ಆಗಿದೆ ಅಲ್ಲಿ ಕೋರ್ಟ್ನಲ್ಲಿ. ಆದರೆ ಇವತ್ತು ಅದರ ತೀರ್ಪು ಬರುತ್ತೆ. ಕನಿಷ್ಠ ಪಕ್ಷ ಸೌಲಭ್ಯಗಳು, ಕನಿಷ್ಠ ಸೌಲಭ್ಯಗಳು ಅಂದರೆ ಏನು ಹೇಳಿ, ತಲೆ ಬಾಚ್ಕೊಳಕ್ಕೆ ಒಂದು ಬಾಚಣಿಗೆ, ಒಂದು ಕನ್ನಡಿ, ಹೊದ್ಕೊಳಕ್ಕೆ ಒಂದು ಬೆಡ್ಶೀಟು, 1-2 ಜೊತೆ ಬಟ್ಟೆ, ಚಾದರ ಅಂದರೆ ಹಾಸಿಗೆ, ಬೆಡ್ಶೀಟು. ಒಬ್ಬರಿಗೆ ಕೆಲವೊಂದು ಸ್ಪೆಷಲ್ ಕೇಸ್ಗಳು ಅಂತ ಕನ್ಸಿಡರ್ ಮಾಡಿ, ಅಂದರೆ ಅವರ ಆರೋಗ್ಯವನ್ನು ಅದು ಗಮನದಲ್ಲಿ ಇಟ್ಕೊಳ್ಳೋದು. ಸ್ಪೆಷಲ್ ಪರ್ಸನ್ಸ್ ಅಥವಾ ಹೈ ಪ್ರೊಫೈಲ್ ಕೇಸ್ ಸೆಲೆಬ್ರಿಟಿಗಳು ಅಂತಲ್ಲ, ಸ್ಪೆಷಲ್ ಅಂತ ಅಂದರೆ ಅವರ ಆರೋಗ್ಯವನ್ನು ಗಮನದಲ್ಲಿ ಇಟ್ಕೊಂಡು ಒಂದು ಚೂರು ಲಿಬ್ರಲ್ ಆಗ್ಬೋದು ಇಂಥದ್ರಲ್ಲಿ. ಒಂದು ಬೆಡ್ಶೀಟ್ ಕೊಡೋ ಕಡೆ 1-2 ಬೆಡ್ಶೀಟ್ ಅಂದರೆ ನಾವು ಚಳಿಲಿ ನಾವೆಲ್ಲ ಮನೇಲಿ ತಪ್ಪದು ಹೊತ್ಕೊಳ್ತೀವಲ್ಲ, ಹಂಗಿರಲ್ಲ ಅಲ್ಲಿ ಜೈಲಲ್ಲಿ. ಹಾಗಾಗಿ ತೆಳುವಾಗಿರುತ್ತೆ, ಅದನ್ನೇ 1-2-3 ಕೊಡಿ ಅಂತ ಕೇಳಿದ್ರೆ ಕೊಡ್ಬೋದು, ಕೊಡೋ ಪರ್ಮಿಷನ್ ಇದೆ. ಇವ್ರು ಕೋರ್ಟಿಂದನೇ ಪರ್ಮಿಷನ್ ತಂದರೂ ಕೂಡ ಕೊಡ್ತಾ ಇಲ್ವಂತೆ. ಅದೇ ಕುತೂಹಲ ನಮ್ಮೆಲ್ಲರಿಗೂ. ಅಂಥದ್ದು ಹೆಂಗೆ ನೋಡ್ಕೊಳ್ತಾ ಇದ್ದಾರೆ ದರ್ಶನ್ ಅವ್ರಿಗೆ ಅಂತ ಮಾನಸಿಕವಾಗಿ ಕುಗ್ಗೋಗ್ಬಿಟ್ಟಿದ್ದಾರೆ. ಈಗ ಅವ್ರನ್ನ ವಿಡಿಯೋ ಕಾನ್ಫರೆನ್ಸ್ ಮುಖಾಂತರ ಜಡ್ಜ್ ಮುಂದೆ ಹಾಜರುಪಡಿಸಲಾಗಿದೆ. ಮಂಕಾಗ್ಬಿಟ್ಟಿದ್ದಾರಂತೆ, ತಲೆ ಬಗ್ಗಿಸ್ಕೊಂಡು ನಿಂತಿದ್ದಾರೆ, ಸ್ವರ್ಗೋಗಿದ್ದಾರೆ. ಮತ್ತು ಆಳೆತ್ತರದ ಬಾಡಿ, ಎವ್ರಿಡೇ ಹೈಫೈ ಜೀವನ ನೋಡ್ತಾ ಇದ್ದಂತಹ ದೇಹ, ದಿನಕ್ಕೆ 5-6 ಮೀಲನ್ನು, ತುಂಬ ಪ್ರೋಟೀನ್ ಮೀಲನ್ನು ತಗೊಳ್ತಾ ಇದ್ದಂತಹ ದೇಹ, ಪೌಷ್ಟಿಕಾಂಶ ಊಟವನ್ನು ಮಾಡ್ತಾ ಇದ್ದಂತಹ ದೇಹ ಈಗ ಸ್ವರ್ಗ ಹೋಗ್ಬಿಟ್ಟಿದೆ. ನಾಟ್ ಓನ್ಲಿ ಅಂದರೆ ದೈಹಿಕವಾಗಿ ಮಾತ್ರ ಅಲ್ಲ, ಮೆಂಟಲಿ ಕೂಡ ತುಂಬ ಪ್ರಾಬ್ಲಮ್ ಆಗುತ್ತೆ. ಮೆಂಟಲಿ ಚೆನ್ನಾಗಿದ್ದು ಊಟ ತಿಂಡಿ ಸಿಗಲಿಲ್ಲ, ಏನೋ ಒಂದು ಸಿಗ್ತಾ ಇದೆ ಅಂದರೆ ತಿನ್ಕೊಂಡಿರ್ಬೋದು. ನಾಳೆ ದಿನ ಏನು ಕಥೆಯೋ, ಜಾಮೀನು ಸಿಗುತ್ತೋ ಇಲ್ವೋ, ಈ ಕೇಸ್ ಹೆಂಗೆ ನಡೆಯುತ್ತೆ, ಇದರಲ್ಲಿ ಯಾವ ಸ್ಥಾನ, ಅಂದರೆ ಈಗ ನನ್ನ ಅಪರಾಧಿ ಅಂತ ಪ್ರೂವ್ ಆಗಿಬಿಟ್ರೆ ಏನು ಮಾಡೋದು, ಇಂಥದ್ದು 100 ಯೋಚನೆಗಳಿರುತ್ತೆ. ರಾಜಂತರ ಇದ್ದಂಥವ್ರು ಒಂದು ಕೊಲೆ ಮರ್ಡರ್ ಕೇಸ್ನಲ್ಲಿ ಜೈಲೊಳಗೆ ಹೋಗ್ತಾರೆ ಅಂದರೆ ಏನು ಹುಡುಗಾಟದ ಮಾತಾ? ಹಾಗಾಗಿ ಮಾನಸಿಕವಾಗಿ ಕುಗ್ಗೋಗಿದ್ದಾರೆ ದರ್ಶನ್. ಬರೀ ದೈಹಿಕವಾಗಿ ಮಾತ್ರ ಅಲ್ಲ, ದೇಹ ತುಂಬ ಇಳಿದೋಗಿದೆ ಬಿಡಿ. ಎಷ್ಟು kg ಏನು ಎತ್ತ ಅನ್ನೋದು ಸದ್ಯಕ್ಕಂತೂ ರಿವೀಲ್ ಆಗಿಲ್ಲ ಅದು.